ಅವಧಿ 1 ಶುಭಾಶಯ ವಿನಿಮಯ ಮತ್ತು ಮಾತುಕತೆ. Mahira, good morning. Welcome. Have a fun-filled Friday. Good morning, teacher. Thank you, teacher. Same to you. Yes, thank ಮಕ್ಕಳನ್ನು ವೃತ್ತಾಕಾರದಲ್ಲಿ ನಿಲ್ಲಿಸಿ ಅವರ ನೆಚ್ಚಿನ ಪ್ರಾಣಿಯ ಕುರಿತಾಗಿ ಮಾತನಾಡಲು ಪ್ರೋತ್ಸಾಹಿಸುವುದು. ಮಾದರಿಯಾಗಿ ಶಿಕ್ಷಕರೇ ಮೊದಲು ಪ್ರಾರಂಭಿಸಬಹುದು. ಮಾತನಾಡಲು ಪ್ರತಿಯೊಬ್ಬರಿಗೂ ಅವಕಾಶ ಸಿಗುವುದನ್ನು ಶಿಕ್ಷಕರು ಖಚಿತಪಡಿಸಿಕೊಳ್ಳಬೇಕು. ಅವಧಿ 2 ನನ್ನ ಸಮಯ. ಮಕ್ಕಳು ತಾವು ನಿರ್ವಹಿಸಲಿಚ್ಛಿಸಿದ ಕಲಿಕಾ ಮೂಲೆಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವುದು. ಶಿಕ್ಷಕರು ಅನುಪಾಲನಾ ಸೂಚಿಯಂತೆ ಕಾರ್ಯನಿರ್ವಹಿಸುವುದು. ಅವಧಿ 3 ಬುನಾದಿ ಸಂಖ್ಯಾಜ್ಞಾನ. ಮಕ್ಕಳನ್ನು ವಿವಿಧ ಗುಂಪುಗಳಲ್ಲಿ ಕುಳಿತುಕೊಳ್ಳಲು ಹೇಳುವುದು. ಪ್ರತಿ ಗುಂಪಿನ ಮಕ್ಕಳು ಶ್ರವಣ ಉಪಕರಣದ ಸಹಾಯದಿಂದ ಪ್ರಾಣಿಗಳ ಧ್ವನಿಗಳನ್ನು ಆಲಿಸಿ ಯಾವ ಪ್ರಾಣಿ ಎಂದು ಗುರುತಿಸುವುದು. ಅವಧಿ 4 ಸೃಜನಶೀಲ ಕಲೆ. ಅಡವಿ ತಾಯಿಗೆ ವಂದನೆ, ನಮ್ ತಾಯಿ ಅಡವಿಗೆ ವಂದನೆ. ಅಡವಿ ಚೆನ್ನಾಗಿದ್ರೆ ಅನ್ನಕ್ಕೆ ಕೊರತೆ ಇಲ್ಲ, ಬೆಳೆಯುವ ಹಟ್ಟಿಗೆ ಬಂದ್ರೆ ಹಬ್ಬ ಮಾಡೋನೆಲ್ಲ. ಅಮ್ಮ ಮಗನದು ತುರಿಕೆ ಕಟ್ಟಿಸು, ಆಲು ಬೆಲ್ಲ ಕಾಡಿಸು, ತುತ್ತು ಮಾಡಿ ಉರಿಸು, ಅಂಗಿ ಚಡ್ಡಿ ತೋಡಿಸು, ಅಂಗನವಾಡಿ ಕಳಿಸು. ಮಕ್ಕಳನ್ನು ವೃತ್ತಾಕಾರದಲ್ಲಿ ನಿಲ್ಲಿಸುವುದು. ಸುಗಮಕಾರರು ಮಕ್ಕಳಿಗೆ ಗೊತ್ತಿರುವ ಪ್ರಾಸಗೀತೆಗಳನ್ನು ಹಾಡಲು ಅವಕಾಶ ಕಲ್ಪಿಸುವುದು. ಪ್ರಾಸಗೀತೆಗಳನ್ನು ಆಂಗಿಕ ಚಲನವಲನಗಳಿಂದ ಹಾಡಿಸುವುದು. ಪ್ರಾಸಗೀತೆಗಳಲ್ಲಿನ ಪ್ರಾಸಪದಗಳನ್ನು ಆಲಿಸಿ ಆನಂದಿಸಲು ಪ್ರೋತ್ಸಾಹ ನೀಡುವುದು. ಅವಧಿ 5 ಬುನಾದಿ ಅಕ್ಷರ ಜ್ಞಾನ. ನಾವಿವಾಗ ಒಂದು ಆಟ ಆಡೋಣ. ಈ ಆಟ ಏನಪ್ಪಾ ಅಂತಂದ್ರೆ, ನಾನು ನಿಮಗೆ 4 ಪದಗಳನ್ನ ಹೇಳ್ತೀನಿ. ಆ 4 ಪದಗಳಲ್ಲಿ 3 ಪದಗಳು ಒಂದೇ ಅಕ್ಷರದಿಂದ ಪ್ರಾರಂಭ ಆಗುತ್ತೆ, ಇನ್ನು 1 ಪದ ಮಾತ್ರ ಬೇರೆ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಹಾಗಾಗಿ ಬೇರೆ ಅಕ್ಷರದಿಂದ ಪ್ರಾರಂಭವಾಗುವ ಆ ಪದ ಯಾವುದು ಅನ್ನೋದನ್ನ ನೀವು ಗುರುತಿಸಿ ಹೇಳ್ಬೇಕು. ಆಟ ಸ್ಟಾರ್ಟ್ ಮಾಡೋಣ. ಆಲಯ, ರೂಪಾಯಿ, ಆಗಸ, ಆಟ. ಎಸ್, ವೆರಿ ಗುಡ್. ಪಟ, ಪದಕ, ಚರಕ, ಪರಿಸರ. ಎಸ್, ಗುಡ್. ಮಕ್ಕಳಿಗೆ ಪರಿಚಿತವಿರುವ ಹಾಡು ಮತ್ತು ಶಿಶುಗೀತೆಗಳಿಗೆ ಸಂಬಂಧಿಸಿದ ಚಿತ್ರಗಳನ್ನು ಗುರುತಿಸುವುದು. ಹಾಡು ಅಥವಾ ಕಥೆಯಲ್ಲಿರುವ ವಿಶೇಷ ಪದಗಳನ್ನು ಗುರುತಿಸಿ ಹೆಸರಿಸುವುದು. ಹಾಡು ಅಥವಾ ಕಥೆಯಲ್ಲಿ ಬರುವ ಮುಖ್ಯ ಪಾತ್ರಗಳನ್ನು ಗುರುತಿಸುವುದು ಮತ್ತು ಪುನರಾವರ್ತಿತ ಪದ ಅಥವಾ ಸಾಲುಗಳನ್ನು ಹೇಳುವುದು. ಶಿಕ್ಷಕರು ತರಗತಿ ನೋಟ್ ಪುಸ್ತಕಗಳನ್ನು ತಯಾರಿಸಲು ಮಕ್ಕಳಿಗೆ ಸಹಾಯ ಮಾಡುವುದು. ಇದರಲ್ಲಿ ಪ್ರತಿ ಮಗುವು ಒಂದು ಹಾಳೆಯಲ್ಲಿ ಸೂಚಿತ ವಿಷಯದ ಬಗ್ಗೆ ಚಿತ್ರ ಬಿಡಿಸಲು ಅಥವಾ ಬರೆಯಲು ತಿಳಿಸುವುದು. ನಂತರ ಆ ಹಾಳೆಯನ್ನು ತರಗತಿ ನೋಟ್ ಪುಸ್ತಕಕ್ಕೆ ಸೇರಿಸಲು ನೀಡುವ ಮೂಲಕ ತನ್ನ ಕೊಡುಗೆಯನ್ನು ಸಲ್ಲಿಸಲು ಅವಕಾಶ ಕೊಡುವುದು. ಎಲ್ಲ ಮಕ್ಕಳ ಹಾಳೆಯನ್ನು ಸೇರಿಸಿ ತರಗತಿ ನೋಟ್ ಪುಸ್ತಕವನ್ನು ರಚಿಸುವುದು. ಅವಧಿ 6 ಹೊರಾಂಗಣ ಆಟ.
ಅವಧಿ 7 ಕಥಾ ಸಮಯ. ಸೋನಿ ಆ್ಯಂಡ್ ಟೊಮ್ಯಾಟೋಸ್ ಕಥೆಯನ್ನು ಪುನರಾವಲೋಕನ ಮಾಡುವುದು. ಕಥೆಯ ಪಾತ್ರಗಳ ಹೆಸರುಗಳನ್ನು ಮಕ್ಕಳಿಂದ ಹೇಳಿಸುತ್ತಾ ನಿರೂಪಿಸುವುದು. ಇದೇ ರೀತಿಯ ಚಿಕ್ಕ ಕಥೆಗಳನ್ನು ಶಿಕ್ಷಕರು ಹೇಳುವುದು. ಅವಧಿ 8 ಮತ್ತೆ ಸಿಗೋಣ. ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು. ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು.